ಪುತ್ರಿ ಅಳಿಯನಿಂದ ವೃದ್ಧ ದಂಪತಿಗೆ ವಂಚನೆ. ನಕ್ಷತ್ರ ಚಿಹ್ನೆ ಹಾಸನ, ಬೇಲೂರು ತಾಲ್ಲೂಕಿನ ವೃದ್ಧ ದಂಪತಿಯ ಜೀವನಕ್ಕೆ ಇಟ್ಟಿದ್ದ ಜಮೀನನ್ನು ಬರೆಸಿಕೊಂಡಿರುವ ಪುತ್ರಿ ಹಾಗೂ ಅಳಿಯ ವಂಚನೆ ಮಾಡಿದ್ದಾರೆ. ಗ್ರಾಮದ ನಂಜುಂಡೇಗೌಡ, 82, ಅವರ ಜೀವನಾಂಶಕ್ಕಾಗಿ ಬೇಲೂರು ತಾಲ್ಲೂಕಿನ ಎಂ. ಹುಣಸೆಕೆರೆ ಗ್ರಾಮದಲ್ಲಿ 2 ಎಕರೆ 16 ಗುಂಟೆ ಜಮೀನನ್ನು ಮಕ್ಕಳು ಬಿಟ್ಟಿದ್ದರು. ಆದರೆ, ಏಪ್ರಿಲ್ 29 ರಂದು ಇಬೀಡು ಗ್ರಾಮದ ನಂಜುಂಡೇಗೌಡರ ಮನೆಗೆ ಬಂದ ಮಗಳು ಚಂದ್ರಿಕಾ ಹಾಗೂ ಆಕೆಯ ಗಂಡ, ನಾರಾಯಣಗೌಡ, ನಿಮ್ಮ ಜೀವನಾಂಶಕ್ಕೆ ಬಿಟ್ಟಿರುವ ಜಮೀನನ್ನು ನಿಮ್ಮ 3 ಗಂಡು ಮಕ್ಕಳು ಮಾರಾಟ ಮಾಡಬಹುದು. ಪ್ರಧಾನ ಮಂತ್ರಿಗಳ ಕಿಸಾನ್ ಯೋಜನೆಯ ಹಣ ನಿಂತು ಹೋಗಿರುವುದನ್ನು ನಾನು ಸರಿ ಮಾಡಿಸಿ ಕೊಡುತ್ತೇನೆ, ಎಂದು ಹೇಳಿದ್ದರು. ಸರಿಯಾಗಿ ಕಣ್ಣು ಕಾಣದ ಹಾಗೂ ಮರೆವಿನ ಶಕ್ತಿ ಇರುವ ನಂಜುಂಡೇಗೌಡರ ಪತ್ನಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಬೇಲೂರಿನ ನೋಂದಣಾಧಿಕಾರಿ ಕಚೇರಿಗೆ ತೆರಳಿದ ಚಂದ್ರಿಕಾ, ಜಮೀನನ್ನು ತನ್ನ ಹೆಸರಿಗೆ ನೋಂದಣಿ ಮಾಡಿಕೊಂಡಿದ್ದಾಳೆ. ಗಂಗಾ ಕಲ್ಯಾಣ ಯೋಜನೆಯಡಿ ಅರ್ಜಿ ಸಲ್ಲಿಸುವ ಉದ್ದೇಶದಿಂದ ಆಗಸ್ಟ್ 31 ರಂದು ಜಮೀನಿನ ಪಹಣಿ ತೆಗೆದಾಗ, ಜಮೀನು ವರ್ಗಾವಣೆಯಾಗಿರುವ ವಿಚಾರ. ಜೀವನಾಂಶಕ್ಕೆ ಬಿಟ್ಟಿದ್ದ ಜಮೀನನ್ನು ಮೋಸ ಮಾಡಿ ಬರೆಸಿಕೊಂಡಿರುವ ಮಗಳು ಚಂದ್ರಿಕಾ ಹಾಗೂ ಆಕೆಯ ಗಂಡ ನಾರಾಯಣಗೌಡ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಬೇಲೂರು ಠಾಣೆಯಲ್ಲಿ ನಂಜುಂಡೇಗೌಡ ದೂರು ನೀಡಿದ್ದಾರೆ.